ನಮಸ್ಕಾರ. ಮುಖ್ಯಾಂಶಗಳು. ದೇಶದ ಆರೋಗ್ಯ ವಲಯ ಪರಿವರ್ತಿಸುವ ನೀತಿ ರೂಪಿಸಲು ನಿರ್ಧಾರ. ವೈದ್ಯಕೀಯ ಕ್ಷೇತ್ರದಲ್ಲಿ ಸ್ವಾವಲಂಬನೆಗೆ ಕ್ರಮ. ಪ್ರಧಾನಿ ನರೇಂದ್ರ ಮೋದಿ. ಶಾಸಕರು ಸಂಸದರ ಅಹವಾಲು ಆಲಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕ್ಷೇತ್ರಗಳ ಅಭಿವೃದ್ಧಿ, ಅನುದಾನ ಹಂಚಿಕೆ ಕುರಿತು ಚರ್ಚೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ 643 BS6 ಬಸ್ಗಳ ಖರೀದಿ. ಸಾರಿಗೆ ನಿಯಮಗಳ ಖಾಸಗಿ ಮತ್ತು ಮೈಸೂರು ದಸರಾಗೆ ಭರದ ಸಿದ್ಧತೆ. ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆ, ಅಶ್ವರೋಹಿ ಪಡೆಗೆ ಕುಶಾಲು ತೋಪಿನ ತಾಲೀಮು. ವಾರ್ತೆಗಳ ವಿವರ. ದೇಶದ ಆರೋಗ್ಯ ವಲಯವನ್ನು ಪರಿವರ್ತಿಸುವಂತಹ ಹೊಸ ಆರೋಗ್ಯ ನೀತಿ ರೂಪಿಸಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ವಿಧಾನ ಅಳವಡಿಸಿಕೊಂಡಿದ್ದು, ಸ್ವಚ್ಛ ಭಾರತ ಅಭಿಯಾನ, ಆಯುಷ್ಮಾನ್ ಭಾರತ್ ಯೋಜನೆ ಹಾಗೂ ಆಯುಷ್ಮಾನ್ ಭಾರತ್ ಡಿಜಿಟಲ್ ಯೋಜನೆಗಳ ಮೂಲಕ ದೇಶದಲ್ಲಿ ಆರೋಗ್ಯ ವಲಯವನ್ನು ಸುಧಾರಿಸಲು ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ರಾಜಸ್ಥಾನದಲ್ಲಿ 4 ನೂತನ ವೈದ್ಯಕೀಯ ಕಾಲೇಜುಗಳ ಶಂಕುಸ್ಥಾಪನೆ ಹಾಗೂ ಜೈಪುರದ ಸಿಪೆಟ್ ಪೆಟ್ರೋಕೆಮಿಕಲ್ಸ್ ತಂತ್ರಜ್ಞಾನ ಸಂಸ್ಥೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಕೊರೋನಾ ಸೋಂಕು ಜಗತ್ತಿನ ಆರೋಗ್ಯ ವಲಯಕ್ಕೆ ಅತಿದೊಡ್ಡ ಪಾಠ ಕಲಿಸಿದೆ. ಕೊರೋನಾ ಸೋಂಕು ಜಗತ್ತಿನ ಆರೋಗ್ಯ ವಲಯಕ್ಕೆ ಅತಿದೊಡ್ಡ ಪಾಠ ಕಲಿಸಿದೆ. ಭಾರತ ಕೊರೋನಾ ಸೋಂಕು ಸಂದಿಗ್ಧತೆಯಲ್ಲಿ ಸ್ವಾವಲಂಬನೆಯನ್ನು ಜೋಡಿಸುವ ಮೂಲಕ ಆತ್ಮನಿರ್ಭರ ಭಾರತಕ್ಕೆ ಮುಂದಾಗಿದೆ ಎಂದು ಹೇಳಿದರು. ದೇಶಾದ್ಯಂತ 3 ಹಂತಗಳಲ್ಲಿ 157 ಹೊಸ ವೈದ್ಯಕೀಯ ಕಾಲೇಜುಗಳಿಗೆ ಸರ್ಕಾರ ಅನುಮೋದನೆ ನೀಡಿದೆ ಎಂದು ತಿಳಿಸಿದರು. अपने अपने तरीके से इस संकट से निपटने में जुटा है. भारत ने इस आपदा में आत्मनिर्भरता का, अपने सामर्थ्य में बढ़ोतरी का संकल्प लिया है. राजस्थान में 4 नए मेडिकल कॉलेज के निर्माण के कार्य का प्रारंभ और जयपुर में इंस्टीट्यूट ऑफ पेट्रोकेमिकल टेक्नोलॉजी का उद्घाटन इसी दिशा में एक अहम कदम है. मैं राजस्थान के सभी नागरिकों को बहुत बहुत बधाई देता हूं कि आज राजस्थान के अंदर. ಇದಕ್ಕೂ ಮುನ್ನ ಮಾತನಾಡಿದ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ರಾಜಸ್ಥಾನದಲ್ಲಿ 4 ವೈದ್ಯಕೀಯ ಕಾಲೇಜುಗಳ ಶಂಕುಸ್ಥಾಪನೆ ಹಾಗೂ ಜೈಪುರ ಪೆಟ್ರೋಕೆಮಿಕಲ್ಸ್ ತಂತ್ರಜ್ಞಾನ ಸಂಸ್ಥೆ ಹೊಸ ಭವಿಷ್ಯಕ್ಕೆ ನಾಂದಿಯಾಗಲಿದೆ ಎಂದರು. हमने चिकित्सा इंफ्रास्ट्रक्चर को बहुत बढ़ाया है और आज देश चिकित्सा इंफ्रास्ट्रक्चर के रूप में प्रधानमंत्री नरेंद्र मोदी जी के नेतृत्व में मजबूत हुआ है, सशक्त हुआ है. आने वाले समय में इन 4 मेडिकल कॉलेज का लाभ भी राजस्थान के दूर दराज जनता को मिलेगा. ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆರೋಗ್ಯ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ. ಜನಸಾಮಾನ್ಯರಿಗೆ ಅತ್ಯುತ್ತಮ ವೈದ್ಯಕೀಯ ಸೇವೆ ಕಲ್ಪಿಸಬೇಕು ಎನ್ನುವ ಪರಿಕಲ್ಪನೆಯೊಂದಿಗೆ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸಲಾಗುತ್ತಿದೆ ಎಂದರು. ಇಂದು ಶಂಕುಸ್ಥಾಪನೆಗೊಂಡ 4 ವೈದ್ಯಕೀಯ ಕಾಲೇಜುಗಳಲ್ಲಿ 200 ವಿದ್ಯಾರ್ಥಿಗಳಿಗೆ ಪ್ರವೇಶ ಲಭ್ಯವಾಗಲಿದ್ದು, ರಾಜ್ಯಾದ್ಯಂತ ಆರೋಗ್ಯ ಸೌಲಭ್ಯ ವಿಸ್ತರಣೆಯಾಗಲಿದೆ ಎಂದು ತಿಳಿಸಿದರು. देश के प्रधानमंत्री जी की सोच का ये नतीजा है. आज मुझे खुशी हो रही है, राजस्थान में 4 मेडिकल कॉलेज का शिलान्यास हो रहा है और युवाओं को रोजगार देने वाले एक इंस्टीट्यूट का लोकार्पण हो रहा है. इस अवसर पर मैं सम्मानीय प्रधानमंत्री जी का स्वागत करता हूं. ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಭಗವಂತ ಖೂಬಾ, ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.
ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ತಮ್ಮ ಅಧಿಕೃತ ನಿವಾಸದಲ್ಲಿ ಬಿಜೆಪಿಯ ಶಾಸಕರು ಮತ್ತು ಸಂಸದರೊಂದಿಗೆ ಸಮಾಲೋಚನೆ ನಡೆಸಿದರು. ಸಚಿವರಾದ ಆರ್ ಅಶೋಕ, ಎಸ್ ಅಂಗಾರ, ಶಾಸಕರಾದ ಅಮೃತ ದೇಸಾಯಿ, ಮಸಾಲೆ ಜೈರಾಮ್, ಬೆಳ್ಳಿ ಪ್ರಕಾಶ್, ಕೃಷ್ಣಪ್ಪ, ಎಸ್ ರಘು, ಎಚ್ ವಿಶ್ವನಾಥ್, ರವಿ ಸುಬ್ರಹ್ಮಣ್ಯ, ಮಾಡಾಳ್ ವಿರೂಪಾಕ್ಷಪ್ಪ, ಉದಯ ಗರುಡಾಚಾರ್, ಸತೀಶ್ ರೆಡ್ಡಿ, ಉಮಾನಾಥ್ ಕೋಟ್ಯಾನ್, ಪ್ರೀತಂ ಗೌಡ, ಪರಣ್ಣ ಮುನವಳ್ಳಿ, ನೆಹರು ಓಲೇಕರ್, ಸಿದ್ದು ಸವದಿ, ಸಂಸದ ಸಂಗಣ್ಣ ಕರಡಿ ಸೇರಿದಂತೆ ಹಲವರು ಭೇಟಿ ಮಾಡಿ ಕ್ಷೇತ್ರಗಳ ಅಭಿವೃದ್ಧಿ, ಅನುದಾನ ಬಿಡುಗಡೆ ಮತ್ತಿತರ ಪ್ರಮುಖ ವಿಚಾರಗಳ ಕುರಿತು ಚರ್ಚೆ ನಡೆಸಿದರು. ಆಡಳಿತ ಪಕ್ಷದ ಶಾಸಕರು ಮತ್ತು ಸಂಸದರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಉದ್ದೇಶದಿಂದ ಪ್ರತಿ ಗುರುವಾರ ಬೆಳಿಗ್ಗೆ 11 ಗಂಟೆಯಿಂದ 3 ಗಂಟೆಯವರೆಗೆ ರೇಸ್ಕೋರ್ಸ್ ರಸ್ತೆಯಲ್ಲಿರುವ ನಿವಾಸದಲ್ಲಿ ಅವರನ್ನು ಭೇಟಿ ಮಾಡಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೀರ್ಮಾನಿಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬೆಂಗಳೂರಿನ ಮಹಾನಗರ ಸಾರಿಗೆ ಸಂಸ್ಥೆಗೆ ಸೇರ್ಪಡೆಗೊಳ್ಳುತ್ತಿರುವ ವಿದ್ಯುತ್ ಬಸ್ ಅನ್ನು ಸಾರಿಗೆ ಸಚಿವ ಬಿ. ಶ್ರೀರಾಮುಲು ಬೆಂಗಳೂರಿನಲ್ಲಿಂದು ಪರಿಶೀಲನೆ ನಡೆಸಿದರು. ಬಿಎಂಟಿಸಿ ಅಧ್ಯಕ್ಷ ನಂದೀಶ್ ರೆಡ್ಡಿ, ಉಪಾಧ್ಯಕ್ಷ ಎಂಆರ್ ವೆಂಕಟೇಶ್, ಸಾರಿಗೆ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ, ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಅನ್ಬು ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಯುತ ಸಾರಿಗೆ ಸಚಿವರು ಹಾಗೂ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು. ನಂತರ ಸಚಿವ ಬಿ. ಶ್ರೀರಾಮುಲು ರಾಜ್ಯದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಬಿಎಂಟಿಸಿ 90 ವಿದ್ಯುತ್ ಬಸ್ಗಳು ಸೇರ್ಪಡೆಯಾಗಲಿವೆ. ಮೊದಲ ಹಂತದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ 10 ರಿಂದ 15 ಬಸ್ಗಳ ಓಡಾಟಕ್ಕೆ ನವೆಂಬರ್ ತಿಂಗಳಲ್ಲಿ ಚಾಲನೆ ನೀಡಲಿದ್ದಾರೆ ಎಂದರು. ಇದಲ್ಲದೆ ಸಂಸ್ಥೆಗೆ 12 ಮೀಟರ್ ಉದ್ದದ 300 ಬಸ್ಗಳನ್ನು ಖರೀದಿಸಲಾಗುತ್ತದೆ. ಜೊತೆಗೆ 643 ಅತ್ಯಾಧುನಿಕ BS6 ಬಸ್ಗಳ ಖರೀದಿ ಕುರಿತು ಮುಂದಿನ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ರಾಜ್ಯ ರಸ್ತೆ ಸಾರಿಗೆ ನಿಗಮವನ್ನು ಖಾಸಗೀಕರಣಗೊಳಿಸುವ ಯಾವುದೇ ಉದ್ದೇಶ ಸರ್ಕಾರಕ್ಕೆ ಇಲ್ಲ. ಆದರೆ ಸುಧಾರಣೆ ತರುವ ನಿಟ್ಟಿನಲ್ಲಿ ಕೆಲವೊಂದು ಬದಲಾವಣೆ ಮಾಡಲಾಗುತ್ತಿದೆ. ಚಾಲಕರು ಮತ್ತು ನಿರ್ವಾಹಕರಲ್ಲಿ ಶಿಸ್ತು ಮೂಡಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಕಳೆದ ಏಪ್ರಿಲ್ ತಿಂಗಳಲ್ಲಿ ನಡೆದ ಸಾರಿಗೆ ಮುಷ್ಕರದ ವೇಳೆ ಸೇವೆಯಿಂದ ವಜಾ ಅಥವಾ ಅಮಾನತುಗೊಂಡ ಎಲ್ಲ ನೌಕರರನ್ನು ಮರಳಿ ಸೇವೆಗೆ ಸೇರಿಸಿಕೊಳ್ಳಲಾಗುವುದು. ಈಗಾಗಲೇ 4,000 ಮಂದಿಯನ್ನು ಸೇವೆಗೆ ಕರೆಸಿಕೊಳ್ಳಲಾಗಿದೆ. ಉಳಿದಂತೆ ಎಫ್ಐಆರ್ ಆಗಿರುವುದು ಸೇರಿದಂತೆ ಹಲವು ಕಾರಣಗಳಿಂದ ವಜಾ ಅಥವಾ ಅಮಾನತುಗೊಂಡಿರುವ 2,000 ಮಂದಿಯನ್ನು ಸೇವೆಗೆ ವಾಪಸ್ ಸೇರಿಸಿಕೊಳ್ಳುವ ಪ್ರಕ್ರಿಯೆ ಮುಂದುವರೆದಿದೆ. ಕಾರ್ಮಿಕ ಇಲಾಖೆಯಲ್ಲಿ ರಾಜಿ ಸಂಧಾನದ ಮೂಲಕ ತ್ವರಿತವಾಗಿ ಈ ಕಾರ್ಯ ಮಾಡಲಾಗುವುದು ಎಂದು ತಿಳಿಸಿದರು. ಉದ್ಘಾಟನೆ ಮಾಡುವಂತ ಕೆಲಸ ಮಾಡ್ತಾರೆ. 6,000 ಮಂದಿ ನೌಕರಸ್ಥರು ಅವ್ರಿಗೆ ತೊಂದರೆ ಆದಂಥ ಟೈಮಲ್ಲಿ ಆಲ್ರೆಡಿ ಸುಮಾರಾಗಿ BMTCದಲ್ಲೇ 4,000 ಮಂದಿನ ಹತ್ತಿರ ತೊಗೊಂಡಿದ್ವಿ. ಇನ್ನು 2,000 ಮಂದಿ ಉಳಿದಾರ. ಅದೆಲ್ಲ ಕೂಡ ಕೆಲವು ಮಂದಿ FIR ಆದಂಥವ್ರು ಇದ್ದಾರೆ. ಆ FIR ಆದಂಥವ್ರನ್ನ ನಾವು ಏನು ಮಾಡ್ತಾಯಿದ್ವಿ, ಟೆಕ್ನಿಕಲ್ ಆಗಿ ಅಂದ್ರೆ ಒಂದು ಲೀಗಲ್ ಆಗಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ತ್ರಾಸ ಆಗಬಾರ್ದು. ಒಂದು ಆಪ್ಷನ್ನು ನಾವು 97ರಲ್ಲೇನೋ ಬೋರ್ಡಲ್ಲಿ ಇಟ್ಕೊಂಡು ಇದೇ ರೀತಿ ಅವ್ರನ್ನ ಪುನಃ ನೇಮಕಾತಿ ಮಾಡ್ಕೊಂಡಂಥ ಕೆಲಸ ಮಾಡಿದಾರಂತೆ. ಅದ್ರ ಕೂಡ ನಾನು ನೋಡ್ತಾ ಇದ್ದೀನಿ. ಅಕಸ್ಮಾತ್ ಇಲ್ಲ ಅಂದ್ರಿಗಿನ ಟ್ರಿಬ್ಯುನಲ್ಗೆ ತೊಗೊಂಡೋಗಿ, ಅಂದರೆ ಟ್ರಿಬ್ಯುನಲ್ ಇದು ಲೇಬರ್ ಕೋರ್ಟಿಗೆ ತೊಗೊಂಡೋಗಿ ತಕ್ಷಣ ಹಾಕಬೇಕು, ರಾಜ್ಯ ಆಗಬೇಕು. ಆ ರೀತಿ ಮಾಡೋಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀನಿ. ಯಾರು ಕೂಡ ಆತಂಕ ಪಡೋದು ಬೇಕಾಗಿಲ್ಲ. ಕಳೆದ 2 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಬೆಂಗಳೂರಿನ ಜಕ್ಕೂರು ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆಯನ್ನು ಪುನಾರಂಭಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದ್ದು, ಅದರಂತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವ ಡಾ ಕೆಸಿ ನಾರಾಯಣಗೌಡ ಇಂದು ಸ್ಥಳ ಪರಿಶೀಲನೆ ನಡೆಸಿದರು. ವೈಮಾನಿಕ ತರಬೇತಿ ಶಾಲೆ ಪುನಾರಂಭಿಸಲು ನಡೆಸುತ್ತಿರುವ ಸಿದ್ಧತೆಗಳನ್ನು ಪರಿಶೀಲಿಸಿದ ಸಚಿವರು ಈ ಕಾರ್ಯವನ್ನು ಚುರುಕುಗೊಳಿಸಿ ಆದಷ್ಟು ಬೇಗ ಆರಂಭಿಸಲು ಅನುಕೂಲ ಮಾಡಿಕೊಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ನಂತರ ಸಚಿವರು ಈ ವೈಮಾನಿಕ ತರಬೇತಿ ಶಾಲೆಯನ್ನು ಪುನಾರಂಭಿಸಿ ಪ್ರತಿ ವರ್ಷ 100 ಮಂದಿಗೆ ಪೈಲಟ್ ತರಬೇತಿ ನೀಡಲಾಗುವುದು. ಇದಕ್ಕಾಗಿ 7 ತರಬೇತಿ ವಿಮಾನಗಳನ್ನು ಸಿದ್ಧಗೊಳಿಸಲಾಗುತ್ತಿದೆ. ಈಗಾಗಲೇ 3 ತರಬೇತಿ ಸಿಬ್ಬಂದಿಯನ್ನು ನೇಮಿಸಲಾಗಿದೆ ಎಂದು ಹೇಳಿದರು.
ತರಬೇತಿ ಶಾಲೆಯನ್ನು ಸುಸಜ್ಜಿತಗೊಳಿಸಲು ಮೆಟ್ರೋ ನಿಗಮದಿಂದ ಬಂದಿರುವ 10 ಕೋಟಿ ರೂಪಾಯಿಯನ್ನು ಬಳಸಿಕೊಳ್ಳಲಾಗುವುದು, ಜತೆಗೆ ಬೇರೆ ಬೇರೆ ಮೂಲಗಳಿಂದಲೂ ಆದಾಯ ಸಂಗ್ರಹಿಸಲಾಗುವುದು ಎಂದರು. ಪೈಲಟ್ ತರಬೇತಿ ಪಡೆಯುವ ಕರ್ನಾಟಕದ ಅಭ್ಯರ್ಥಿಗೆ 37 ಲಕ್ಷ ರೂಪಾಯಿ, ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ 48 ಲಕ್ಷ ರೂಪಾಯಿ, ರಾಜ್ಯದ ಬಿಪಿಎಲ್ ಕುಟುಂಬದ ಅಭ್ಯರ್ಥಿಗೆ 10 ಲಕ್ಷ ರೂಪಾಯಿ ಮತ್ತು ಹೊರ ರಾಜ್ಯದ ಬಿಪಿಎಲ್ ಅಭ್ಯರ್ಥಿಗಳಿಗೆ 15 ಲಕ್ಷ ರೂಪಾಯಿ ಶುಲ್ಕ ನಿಗದಿಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ತರಬೇತಿ ಕೇಂದ್ರವನ್ನು ವಿಸ್ತರಿಸಲು ಪಕ್ಕದಲ್ಲೇ ಇರುವ 3 ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಹೆಚ್ಚುವರಿ ವಿಮಾನಗಳನ್ನು ಇಳಿಸಲು ಅವಕಾಶ ಕಲ್ಪಿಸಲಾಗುವುದು, ಜೊತೆಗೆ ತರಬೇತಿ ಪಡೆಯುವವರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಹೇಳಿದರು. ಕರ್ನಾಟಕಕ್ಕೆ ಇದನ್ನ ಮಾಡ್ತಾ ಇರೋದು ಈಗ ನಮ್ಮ ಕರ್ನಾಟಕ ಶಿಕ್ಷಣಕ್ಕೆ ಇಲ್ಲಿ ಕೊಡ್ತಾ ಇರೋದು 37 ಲಕ್ಷ, ಟ್ರೈನಿಂಗಿಗೆ 37 ಲಕ್ಷ ರೂಪಾಯಿ ಚಾರ್ಜ್ ಮಾಡೋದು ಅಂತೇಳಿ ಸದ್ಯದಲ್ಲಿ ಫೆಬ್ರವರಿ ತೀರ್ಮಾನ. ಹೊರಗಿನಿಂದ ಬರುವವರಿಗೆ 42 ಲಕ್ಷ ರೂಪಾಯಿ ಮತ್ತೆ ಬಿಪಿಎಲ್ ಟ್ರೈನಿಂಗಿಗೆ ನಮ್ಮ ಕರ್ನಾಟಕದವರಿಗೆ 10 ಲಕ್ಷ, ಹೊರಗಲಿಂದ ಬರುವಂಥವ್ರು ಔಟ್ಸೈಡ್ ಕರ್ನಾಟಕದವರಿಗೆ 15 ಲಕ್ಷ ಚಾರ್ಜನ್ನ ಮಾಡೋದಕ್ಕೆ ಸದ್ಯದಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ಇನ್ಕಮ್ ಮೇಲೆ ಬಂದಮೇಲೆ ರನ್ನಿಂಗ್ ಆದಮೇಲೆ ಇನ್ನೊಂದು ಸಾರಿ ನಮ್ಮ ದೇಶದಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಇಳಿಮುಖಗೊಳ್ಳುತ್ತಿದ್ದು, ಸೋಂಕು ನಿಯಂತ್ರಣದಲ್ಲಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿನಿತ್ಯ 15ರಿಂದ 16 ಲಕ್ಷ ಕೋವಿಡ್ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದ್ದು, ಪಾಸಿಟಿವಿಟಿ ದರ ನಿರಂತರವಾಗಿ ಇಳಿಮುಖವಾಗುತ್ತಿದೆ. ದೇಶಾದ್ಯಂತ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗುತ್ತಿದ್ದು, ಕೇರಳದಲ್ಲಿ ಅತಿ ಹೆಚ್ಚು 1,44,000 ಸಕ್ರಿಯ ಪ್ರಕರಣಗಳಿವೆ. ಮಹಾರಾಷ್ಟ್ರದಲ್ಲಿ 40,000, ತಮಿಳುನಾಡಿನಲ್ಲಿ 17,000, ಮಿಜೋರಾಂನಲ್ಲಿ 16,800 ಹಾಗೂ ಕರ್ನಾಟಕದಲ್ಲಿ 12,000 ಸಕ್ರಿಯ ಪ್ರಕರಣಗಳಿವೆ. ಸದ್ಯ ಚೇತರಿಕೆ ಪ್ರಮಾಣ 98% ಎಂದರು. ದೇಶದ 18 ಜಿಲ್ಲೆಗಳಲ್ಲಿ ಮಾತ್ರ ವಾರದ ಪಾಸಿಟಿವಿಟಿ ದರ 5% 10ರೊಳಗಿದ್ದು, ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗಿದ್ದು, ಕೋವಿಡ್ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗುತ್ತಿದೆ. ದೇಶದಲ್ಲಿ 69% ಮಂದಿ ಕೋವಿಡ್ ಲಸಿಕೆಯ 1 ಡೋಸ್ ಪಡೆದುಕೊಂಡಿದ್ದಾರೆ. ಹಬ್ಬಗಳು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಜನರು ಗುಂಪುಗೂಡದೆ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳಬೇಕು, ಕೋವಿಡ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಬೇಕು, ಅನಿವಾರ್ಯವಲ್ಲದ ಪ್ರಯಾಣ ಕೈಗೊಳ್ಳದಿರುವುದು ಒಳ್ಳೆಯದು ಎಂದು ಮಾಹಿತಿ ನೀಡಿದರು. हरे रंग से दिखाए गए हैं वहाँ 10,000 से कम एक्टिव केसेस हैं। इसका अर्थ ये हुआ कि वहाँ जो लोग अस्पतालों में भर्ती हैं या होम आइसोलेशन में हैं अंडर मेडिकल केयर, उनकी संख्या प्रत्येक राज्य में 10,000 से कम है. We are working very closely with ಐಸಿಎಂಆರ್ ಮಹಾನಿರ್ದೇಶಕ ಡಾಕ್ಟರ್ ಬಲರಾಮ್ ಭಾರ್ಗವ್ ಮಾತನಾಡಿ, 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ 2 ಡೋಸ್ ಕೋವಿಡ್ ಲಸಿಕೆ ನೀಡುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಬೂಸ್ಟರ್ ಡೋಸ್ ಅಗತ್ಯವಿಲ್ಲ ಎಂದರು. ಡೆಂಗ್ಯೂ ಲಸಿಕೆಯು ಸರ್ಕಾರದ ಕಾರ್ಯಸೂಚಿಯಲ್ಲಿ ಪ್ರಮುಖವಾಗಿದೆ. ದೇಶದಲ್ಲಿ ಅನೇಕ ಕಂಪನಿಗಳಿಗೆ ಡೆಂಗಿ ಲಸಿಕೆ ತಯಾರಿಕೆಗೆ ಅನುಮತಿ ನೀಡಲಾಗಿದೆ. ಈ ಪೈಕಿ ಅನೇಕ ಕಂಪನಿಗಳಲ್ಲಿ ವಿದೇಶಗಳಲ್ಲಿ ಮೊದಲ ಹಂತದ ಪರೀಕ್ಷೆಗಳನ್ನು ನಡೆಸಿದೆ. ಮತ್ತಷ್ಟು ಪರೀಕ್ಷೆಗಳನ್ನು ತ್ವರಿತಗತಿಯಲ್ಲಿ ಕೈಗೆತ್ತಿಕೊಳ್ಳಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದರು. on which the clearance is given by WHO. All these have been provided and these are being looked at and they will be decided by the World Health Organization accordingly. We have had some studies in India where including Bangalore from some hospital where they have looked at the antibodies and they have found that antibodies are persisting for much longer. More than 95% of the antibodies persist for up to a year. Therefore, the talk of booster dose is not pertinent at the moment. ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಜಯನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೂತನವಾಗಿ ಆರಂಭಿಸಿರುವ ಸಂಗೀತ ಚಿಕಿತ್ಸಾ ಕೇಂದ್ರವನ್ನು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟಿಸಿದರು. ಶಾಸಕ ಎಸ್ ಎ ರಾಮದಾಸ್ ಮತ್ತಿತರರು ಉಪಸ್ಥಿತರಿದ್ದರು.
ನಂತರ ಸಚಿವರು ರಾಜ್ಯದಲ್ಲಿ ಶೇಕಡ 80ಕ್ಕಿಂತಲೂ ಹೆಚ್ಚು ಮಂದಿಗೆ ಮೊದಲನೆಯ ಕೊರೋನಾ ಲಸಿಕೆ ನೀಡಲಾಗಿದೆ. ಇದುವರೆಗೆ 5,60,00,000ಕ್ಕೂ ಅಧಿಕ ಡೋಸ್ ಲಸಿಕೆ ನೀಡಲಾಗಿದ್ದು, ಡಿಸೆಂಬರ್ ವೇಳೆಗೆ ಎಲ್ಲರಿಗೂ ಲಸಿಕೆ ಹಾಕಲಾಗುವುದು ಎಂದರು. ಸರ್ಕಾರದ ಸತತ ಪ್ರಯತ್ನದ ನಡುವೆಯೂ ಕೆಲವೆಡೆ ಲಸಿಕೆ ಪಡೆಯುವ ಬಗ್ಗೆ ಜನರು ನಿರಾಸಕ್ತಿ ತೋರುತ್ತಿದ್ದು, ಈ ಬಗ್ಗೆ ವಿಶೇಷ ಕಾರ್ಯಕ್ರಮ ರೂಪಿಸಿ ಲಸಿಕೆ ನೀಡಲಾಗುವುದು ಎಂದು ತಿಳಿಸಿದರು. ಆರೋಗ್ಯ ವಲಯಕ್ಕೆ ರಾಜ್ಯ ಸರ್ಕಾರ ಒತ್ತು ನೀಡುತ್ತಿದ್ದು, 4,000ಕ್ಕೂ ಹೆಚ್ಚು ವೈದ್ಯರ ಜೊತೆಗೆ ಆರೋಗ್ಯ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲಾಗುವುದು. ನೇಮಕಾತಿ ಸಂಬಂಧ ಈಗಾಗಲೇ 3ನೇ ಹಂತದ ಪರೀಕ್ಷೆಗಳು ಮುಗಿದಿವೆ ಎಂದು ಹೇಳಿದರು. ಇವತ್ತು ಜನರು ಮುಂದೆ ಬರ್ತಾ ಇಲ್ಲ, ಅಲ್ಲಿ ಯಾವ ರೀತಿ ಅದಕ್ಕೆ ವಿಶೇಷವಾದಂಥ ಕಾರ್ಯಯೋಜನೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಅಲ್ಲಿ ಹಾಕ್ಕೊಂಡು ಆದಷ್ಟು ಬೇಗ ಆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಏನಿದೆ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಮುಗಿಸುವಂಥ ಕೆಲಸ ಮಾಡಿ. ಈಗ 4,000ಕ್ಕೂ ಹೆಚ್ಚು ವೈದ್ಯರನ್ನು ನೇಮಕಾತಿ ಮಾಡ್ಕೊಂಡಿದ್ದೀವಿ. ಆರೋಗ್ಯ ಸಿಬ್ಬಂದಿಯವ್ರನ್ನೂ ಕೂಡ ನೇಮಕ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಲ್ಯಾಬ್ಗಳಲ್ಲಿ ಇರಬೇಕಾಗಿರ್ತಕ್ಕಂತಹ ಸಿಬ್ಬಂದಿಯನ್ನು ಕೂಡ ಈಗ ನೇಮಕಾತಿ ಪ್ರಕ್ರಿಯೆ ಇದೆ. ಇನ್ನೊಂದು ತಿಂಗಳು ಒಳಗಡೆ ಸುಮಾರು 700ರಿಂದ 800 ನರ್ಸಸ್ ಅಷ್ಟು ಹುದ್ದೆ ಭರ್ತಿಯಾಗುತ್ತೆ. ರಾಜ್ಯದಲ್ಲಿ ಮರಳು ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಹಾಲಪ್ಪ ಆಚಾರ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿಂದು ಅವರು ರಾಜ್ಯಕ್ಕೆ 45 ದಶಲಕ್ಷ ಟನ್ ಮರಳು ಅಗತ್ಯವಿದ್ದು 35 ದಶಲಕ್ಷ ಟನ್ ಪೂರೈಕೆಯಾಗುತ್ತಿದೆ. ಕೊರತೆ ಇರುವ 10 ದಶಲಕ್ಷ ಟನ್ ಮರಳಿನ ಕೊರತೆ ನೀಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ರಾಜ್ಯದಲ್ಲಿ ಹೊಸ ಮರಳು ನೀತಿ ಜಾರಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡುವ ವಿಶ್ವಾಸವಿದ್ದು, ನೂತನ ಮರಳು ನೀತಿಯಲ್ಲಿ ಬಡವರಿಗೆ ಉಚಿತ ಮರಳು ನೀಡುವ ಯಾವುದೇ ಪ್ರಸ್ತಾವ ಇಲ್ಲ ಎಂದು ಹೇಳಿದರು. ಕೇಂದ್ರ ಸರ್ಕಾರ ರಾಜ್ಯದಲ್ಲಿ 9 ಬ್ಲಾಕ್ಸ್ ಚಿನ್ನದ ನಿಕ್ಷೇಪ ತೆಗೆಯಲು ಸ್ಥಳ ಗುರುತಿಸಿದ್ದು, ಆದಷ್ಟು ಶೀಘ್ರದಲ್ಲಿ ಈ ಬಗ್ಗೆ ಸುತ್ತೋಲೆ ಹೊರಡಿಸಲಾಗುವುದು. ಹರಾಜು ಪ್ರಕ್ರಿಯೆ ಮೂಲಕ ಚಿನ್ನದ ನಿಕ್ಷೇಪ ತೆಗೆಯಲು ಅವಕಾಶ ನೀಡಲಾಗುವುದು. ಇದರಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಆದಾಯ ಹರಿದು ಬರಲಿದೆ ಎಂದು ಸಚಿವರು ಹೇಳಿದರು. ಪ್ರಯಾರಿಟಿಯಾಗಿ ಕೆಲಸವನ್ನ ಮಾಡಬೇಕು ಅನ್ನೋದು ನಾನು ಇವತ್ತು ಎಲ್ಲ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದೇಶದೆಲ್ಲೆಡೆ ಮಹಿಳೆಯರ ನೆರವಿಗಾಗಿ ಒನ್ ಸ್ಟಾಪ್ ಸೆಂಟರ್ ಆರಂಭಿಸಿದ್ದು, ರಾಜ್ಯದಲ್ಲಿ ಸಾಂತ್ವನ ಕೇಂದ್ರಗಳು ಒನ್ ಸ್ಟಾಪ್ ಸೆಂಟರ್ನ ಕಾರ್ಯಗಳನ್ನು ನಿರ್ವಹಿಸಲಿವೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಮಧ್ಯಪ್ರದೇಶದಲ್ಲಿ ಸುಮಾರು 21 ಬ್ಲಾಕ್ಗಳನ್ನು ಕೊಡ್ತಾರೆ. ನನ್ನ ರಾಜ್ಯಕ್ಕೂ ಕೂಡ 9 ಬ್ಲಾಕ್ಗಳನ್ನು ಕೊಟ್ಟಿದ್ರೆ ಅಂದ್ರೆ ಅವರು ಆಲ್ರೆಡಿ ಜಿಯೋಫಿಸಿಕಲ್ ಸರ್ವೆ ಮಾಡಿ ಇಲ್ಲಿ ನಿಕ್ಷೇಪ ಇದೆ, ಇವನ್ನ ನೀವು ಆಕ್ಷನ್ ಮಾಡ್ಬೋದು, ನೀವು ಏನಂದ್ರೆ ಆಕ್ಷನ್ ಮಾಡಿ ನೀವು ಅಲ್ಲಿಂದ ನಿಕ್ಷೇಪ ತೆಗಿಬಹುದು ಅನ್ನೋ ಒಂದು ಕೇಂದ್ರ ಸರ್ಕಾರದವರು ಪರ್ಮಿಷನ್ ಕೊಟ್ಟಾರೆ. ನೀವು ಹೇಳಿದಾಗ ಇವರು ಚಿನ್ನದ ನಿಕ್ಷೇಪಗಳು 2 ಲೈನ್ ನಿಕ್ಷೇಪಗಳು, ಚಿನ್ನದ ಕಲ್ಲಿನ ನಿಕ್ಷೇಪ, ಅವುಗಳನ್ನ ಬಹುಶಃ ನಾವು ಇನ್ನೊಂದು ತಿಂಗಳು ಒಳಗಾಗಿ ಕೂಡ ನಾವು ಇದಕ್ಕೆ ಹೋಗ್ತಾ ಇದ್ವಿ, ನಾವು ಆಕ್ಷನ್ ಮಾಡ್ತಾ ಇದ್ವಿ. ಮಹಿಳಾ ಸಾಂತ್ವನ ಕೇಂದ್ರಗಳು ಬಹುಶಃ ಇಡೀ ಜಿಲ್ಲೆ ಇಡೀ ನಮ್ಮ ರಾಜ್ಯಾದ್ಯಂತ ಇದ್ದು, ಅದು ಕೇಂದ್ರ ಸರ್ಕಾರ ಒಂದು ನಮಗೆ ಏನಂದ್ರೆ ಒನ್ ಸ್ಟಾಪ್ ಒನ್ ಸೆಂಟರ್ ಅಂತ ಹೇಳಿ ಸಖಿ ಅಂತ ಹೇಳಿ ಸೆಂಟರ್ನ ಕೊಟ್ಟಂತ ಸಂದರ್ಭದವರು ಇವತ್ತು ನಾವು ಆಗಿರ್ತಕ್ಕಂಥ 2 ಒಂದೇ ಸರ್ವಿಸ್ ಕೊಡೋದು. ಏನು ಸಾಂತ್ವನ ಕೇಂದ್ರ ಮತ್ತು ಒನ್ ಸ್ಟಾಪ್ ಸೆಂಟರ್ ಇದ್ದಲ್ಲ, 2 ಕೂಡ ಸರ್ವಿಸ್ ಒಂದೇ ಇರೋದ್ರಿಂದ ಅವನ್ನ ಸಾಂತ್ವನಗಳನ್ನು ನಾವು ಕಡಿಮೆ ಮಾಡಿದ್ವಿ. ಅವನ್ನ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ವಿ. ಮೊದಲ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂತ್ವನ ಕೇಂದ್ರನ ರಾಜ್ಯ ಸರ್ಕಾರ ಅದನ್ನ ನೋಡ್ಬೇಕು. ಬೆಂಗಳೂರು ನಗರ ಹೊರವಲಯದ ಬಿಬಿಎಂಪಿ ವ್ಯಾಪ್ತಿಯ 110 ಹಳ್ಳಿಗಳಲ್ಲಿ ನೀರು ಮತ್ತು ಒಳಚರಂಡಿ ಕಾಮಗಾರಿಗೆ ಸರ್ಕಾರ 1,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಬಿಬಿಎಂಪಿ ವ್ಯಾಪ್ತಿಗೆ ಹೊಸದಾಗಿ ಸೇರ್ಪಡೆಗೊಂಡ 110 ಹಳ್ಳಿಗಳಲ್ಲಿ ಮೂಲಸೌಕರ್ಯ ಕಲ್ಪಿಸಲು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಇನ್ನು 30 ದಿನದೊಳಗೆ ಎಲ್ಲ ರಸ್ತೆಗಳ ಡಾಂಬರೀಕರಣ ಕಾರ್ಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದ ಸಾಕಷ್ಟು ರಸ್ತೆಗಳು ಹಾಳಾಗಿದ್ದು, ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿವೆ. ಈ ಗುಂಡಿಗಳನ್ನು ತ್ವರಿತಗತಿಯಲ್ಲಿ ಮುಚ್ಚಲು ಮಹಾನಗರ ಪಾಲಿಕೆ ಮುಂದಾಗಿದೆ. ನಗರದಲ್ಲಿ ಒಟ್ಟು 13,874 ಕಿಲೋಮೀಟರ್ ರಸ್ತೆ ಇದ್ದು, ವಾಹನ ಸಂಚಾರದ 1,344 ಕಿಲೋಮೀಟರ್ ರಸ್ತೆಯ ಪೈಕಿ 890 ಕಿಲೋಮೀಟರ್ ರಸ್ತೆ ಸುಸ್ಥಿತಿಯಲ್ಲಿದೆ. ಇನ್ನು 449 ಕಿಲೋಮೀಟರ್ ರಸ್ತೆ ಹಾಳಾಗಿದೆ. ಹಾಳಾಗಿರುವ ರಸ್ತೆಗಳ ದುರಸ್ತಿ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದರು. ಒಟ್ಟು ಪಾಲಿಕೆ ವ್ಯಾಪ್ತಿಯಲ್ಲಿ 13,874 ಕಿಲೋಮೀಟರ್ ರಸ್ತೆ ಇದೆ. ಅದರ ರಸ್ತೆ ಇದ್ದು
ಇದರಲ್ಲಿ ವಾಹನ ಸಂಚಾರ ಮಾಡುವ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳು 1344 ಕಿಲೋಮೀಟರ್ ಇದೆ. ಈ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳಲ್ಲಿ 895 ಕಿಲೋಮೀಟರ್ ರಸ್ತೆ ಕರೆಕ್ಟಾಗಿದೆ, ಸುಸ್ಥಿತಿಯಲ್ಲಿದೆ. ಉಳಿದಂತೆ ಸುಮಾರು 449 ಕಿಲೋಮೀಟರ್ ರಸ್ತೆಗಳು ಹಾಳಾಗಿದೆ. ಅದರಲ್ಲಿ ಈಗ 246 ಕಿಲೋಮೀಟರ್ ರಸ್ತೆಗಳನ್ನು ಪಾಟ್ಹೋಲ್ಗಳನ್ನು ಮುಚ್ಚಿದ್ದೀರಿ. ಈಗಾಗಲೇ ಒಟ್ಟು 585 ಲೋಡ್ಗಳು ಸರಬರಾಜಾಗಿದೆ ನಮ್ಮ ಪ್ಲ್ಯಾಂಟಿಂದ. ಅದನ್ನು ಮುಚ್ಚುವಂಥ ಕೆಲಸನೂ ಕೂಡ ಮಾಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಭರದ ಸಿದ್ಧತೆ ನಡೆಯುತ್ತಿದೆ. ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆ, ಅಶ್ವರೋಹಿ ಪಡೆಗಳಿಗೆ ಇಂದು ಕುಶಾಲುತೋಪಿನ ತಾಲೀಮು ಯಶಸ್ವಿಯಾಗಿ ನಡೆಯಿತು. ಜಂಬೂ ಸವಾರಿಯ ದಿನದಂದು ಅರಮನೆ ಆವರಣದಲ್ಲಿ ನಡೆಯುವ ಸಂಪ್ರದಾಯದಂತೆ 21 ಸುತ್ತಿನ ಕುಶಾಲುತೋಪು ಸಿಡಿಸುವಾಗ ಗಜ ಹಾಗೂ ಅಶ್ವರೋಹಿ ಪಡೆ ತಾಲೀಮು ನಡೆಸಲಾಯಿತು. ತಾಲೀಮಿನಲ್ಲಿ ಅಂಬಾರಿ ಹೊರುವ ಅಭಿಮನ್ಯು ಜೊತೆಗೆ ಗೋಪಾಲಸ್ವಾಮಿ, ಅಶ್ವತ್ಥಾಮ, ಕಾವೇರಿ, ವಿಕ್ರಮ ಸೇರಿದಂತೆ ಒಟ್ಟು 8 ಆನೆಗಳು ಹಾಗೂ ಅಶ್ವರೋಹಿ ಪಡೆ ಭಾಗವಹಿಸಿದ್ದವು. ಇವತ್ತು ಮೊದಲನೇ ಬಾರಿ ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಹಿರಿಯ ಅರಣ್ಯಾಧಿಕಾರಿ ಕರಿಕಾಳನ್, ಅಭಿಮನ್ಯು ಸೇರಿದಂತೆ ಎಲ್ಲ ಆನೆಗಳು ತಾಲೀಮಿಗೆ ಉತ್ತಮವಾಗಿ ಸ್ಪಂದಿಸಿವೆ. ಇನ್ನೂ 2-3 ಬಾರಿ ಇದೇ ರೀತಿ ತಾಲೀಮು ನಡೆಸಲಾಗುವುದು ಎಂದು ಹೇಳಿದರು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಆನೆಗಳು ಇವತ್ತು ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದೆ ಅಂತಲೇ ಹೇಳಬೇಕು. ಯಾಕಂತ ಹೇಳಿದ್ರೆ ಈಗ ಮೈನ್ ದಸರಾ ಆಗುವಾಗ ನಮಗೆ ಸೌಂಡ್ ಸ್ವಲ್ಪನೇ ಕೇಳುತ್ತೆ ಆನೆಗಳಿಗೆ. ಇದು ತುಂಬ ಹತ್ತಿರ ನಿಲ್ಲಿಸ್ಕೊಂಡು ಈವನ್ ಫಸ್ಟ್ ರೌಂಡ್ ಮಾಡುವಾಗ ನಾವು ಎಲ್ಲ ಕಂಪ್ಲೀಟ್ ಚೈನಲ್ಲಿ ಕಟ್ಟಿ ಇಟ್ಟಿದ್ದೀವಿ. ಸೆಕೆಂಡ್, ಥರ್ಡ್ ರೌಂಡಲ್ಲಿ ಕಂಪ್ಲೀಟಾಗಿ ರಿಲೀಸ್ ಮಾಡಿದ್ದೀವಿ. ಇವನ್ ನೆಕ್ಸ್ಟ್ ಕ್ಯಾನನ್ ಫೈರಿಂಗ್ 5ನೇ ತಾರೀಕಿದೆ, 8ನೇ ತಾರೀಕಿದೆ. 5ನೇ ತಾರೀಕು, 8ನೇ ತಾರೀಕು ನಾವು ಕಟ್ಟುವುದು ಕೂಡ ಇಲ್ಲ. ಕಂಪ್ಲೀಟ್ ಎಲ್ಲ ಆನೆಗಳು ಲೈನಲ್ಲಿ ನಿಲ್ಲಿಸಬೇಕಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ನೋಡಿ ನಮಗೆ ನಿಜವಾಗಿ ಒಂದು ಕಾನ್ಫಿಡೆನ್ಸ್ ಬಂದಿದೆ. ನಮ್ಮ ಆನೆಗಳು ನಿಜವಾಗಿ ಚೆನ್ನಾಗಿ ಇವತ್ತು ಪರ್ಫಾರ್ಮ್ ಮಾಡಿದೆ. ಮೈಸೂರು ನಗರ ಪೊಲೀಸ್ ಆಯುಕ್ತ ಡಾ ಚಂದ್ರಗುಪ್ತ, ದಸರಾ ಮಹೋತ್ಸವಕ್ಕೆ ಆಗಮಿಸುವ ಪ್ರವಾಸಿಗರ ಹಿತದೃಷ್ಟಿಯಿಂದ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗಿದೆ. ವಿದ್ಯುತ್ ದೀಪ ಅಲಂಕಾರ ವೀಕ್ಷಣೆಗೆ ದೇಶ ವಿದೇಶದಿಂದ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ವಸತಿ ಗೃಹಗಳಲ್ಲಿ ಪ್ರವಾಸಿಗರ ವಿಳಾಸ ಸೇರಿದಂತೆ ಪೂರ್ಣ ಪ್ರಮಾಣದ ಮಾಹಿತಿ ಕಲೆ ಹಾಕಲು ಸೂಚಿಸಲಾಗಿದೆ ಎಂದು ತಿಳಿಸಿದರು. ನಂತರ 3 ಬಾರಿ ಅವುಗಳನ್ನು ಅರಮನೆಯ ಆವರಣದಲ್ಲಿ ನಿಲ್ಲಿಸಿ ಒಳಗಡೆ ಈ ತಾಲೀಮನ್ನು ನಡೆಸ್ತೀವಿ. ನಗರದಲ್ಲಿ ಇರ್ತಕ್ಕಂಥ ವಾಸ್ತವ್ಯ ಮಾಡುವ ಜಾಗಗಳಾಗ್ತಕ್ಕಂಥ ಲಾಡ್ಜ್ಗಳಾಗಲಿ, ರೆಸಾರ್ಟ್ಗಳಾಗಲಿ, ಹೋಟೆಲ್ಗಳಾಗಲಿ, ಇವುಗಳಲ್ಲಿ ಬಂದು ವಾಸ್ತವ್ಯ ಮಾಡುವವರ ಪೂರ್ಣ ನಿಗಾ ವಹಿಸಲಿಕ್ಕೆ ನಾವು ಈಗಾಗಲೇ ಸೂಚನೆ ನೀಡಿದ್ದೇವೆ. ಮಾಲೀಕರಿಗೂ ಕೂಡ ಯಾವುದೇ ರೀತಿಯ ಪೂರ್ವಾಪರ ಪರಿಶೀಲನೆ ಮಾಡದೆ ಅವರಿಗೆ ವಾಸ್ತವ್ಯ ನೀಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಇದಲ್ಲದೆ ನಗರದಲ್ಲಿ ವಾಸ್ತವ್ಯ ಇರತಕ್ಕಂಥ ಎಲ್ಲ ವಿದೇಶಿಯರು ಏನಿದ್ದಾರೆ ಅವರನ್ನು ಕೂಡ ನಾವು ಅವರ ವಿಳಾಸಗಳನ್ನು ಸಂಬಂಧಪಟ್ಟ ಠಾಣೆಗೆ ಕಳುಹಿಸಿ ನಾವು ಅವುಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ. ಪಶ್ಚಿಮ ಬಂಗಾಳದ ಭವಾನಿಪುರ, ಶಂಶೇರ್ಗಂಜ್, ಜಂಗೀಪುರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಬಹುತೇಕವಾಗಿ ಶಾಂತಿಯುತವಾಗಿ ಪೂರ್ಣಗೊಂಡಿದೆ. ಬೆಳಿಗ್ಗೆ 7 ಗಂಟೆಗೆ ಆರಂಭವಾಗಿರುವ ಮತದಾನ ಸಂಜೆ 6:30ರವರೆಗೆ ನಡೆಯಿತು. ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಭವಾನಿಪುರ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿಯಾಗಿದ್ದು, ಬಿಜೆಪಿ ಪ್ರಿಯಾಂಕಾ ಟಿಬ್ರವಾಲ್ ಅವರನ್ನು ಕಣಕ್ಕಿಳಿಸಿದೆ. ಸಿಪಿಐಎಂನ ಶ್ರೀಜೇಬ್ ಬಿಶ್ವಾಸ್ ಸ್ಪರ್ಧಿಸಿದ್ದರು. ಮುಕ್ತ, ನ್ಯಾಯಸಮ್ಮತ ಹಾಗೂ ಶಾಂತಿಯುತ ಮತದಾನಕ್ಕಾಗಿ ಚುನಾವಣಾ ಆಯೋಗ ಸಕಲ ವ್ಯವಸ್ಥೆ ಮಾಡಿದ್ದು 35ಕ್ಕೂ ಹೆಚ್ಚು ಕೇಂದ್ರೀಯ ಪಡೆಗಳ ತುಕಡಿಗಳನ್ನು ನಿಯೋಜಿಸಿತ್ತು. ಒಡಿಶಾದ ಪಿಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಗೆ ಮತದಾನ ಪೂರ್ಣಗೊಂಡಿದೆ. ಬಿಜು ಜನತಾದಳದ ಹಾಲಿ ಶಾಸಕ ಪ್ರದೀಪ್ ಮಹಾರಥಿ ಅವರ ನಿಧನದಿಂದಾಗಿ ಪಿಪ್ಲಿ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಸಲಿಹಾ ಚಳುವಳಿ ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನದಲ್ಲಿ ಆಧುನಿಕ ಜಗತ್ತು ಕಂಡ ಅತಿದೊಡ್ಡ ಚಳುವಳಿಗಳಲ್ಲಿ ಒಂದಾಗಿದೆ.
ಸ್ವಾತಂತ್ರ್ಯ ಹೋರಾಟದ ಘಟನೆಗಳು ಮತ್ತು ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಸೆಪ್ಟೆಂಬರ್ 30ರಂದು ನಾಗರಿಕ ಅಸಹಕಾರ ಚಳುವಳಿಯ ವೇಳೆ ಒಡಿಶಾದ ಖಾರಿಯರ್ ಎಸ್ಟೇಟ್ ಜನರು ಒಗ್ಗೂಡಿ ಬಾಡಿಗೆದಾರರ ಮೇಲಿನ ತೆರಿಗೆಯನ್ನು ವಿರೋಧಿಸಿದರು. ಪ್ರಸ್ತುತ ಒಡಿಶಾದ ನುವಪಾಡ ಜಿಲ್ಲೆಯಲ್ಲಿದ್ದ ಖರಿಯರ್ ಎಸ್ಟೇಟ್ ಬ್ರಿಟಿಷರೊಂದಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿತ್ತು. 1826ರಲ್ಲಿ ಖರಿಯರ್ ಎಸ್ಟೇಟ್ ಅನ್ನು ಬ್ರಿಟಿಷರಿಗೆ ನೀಡುವುದನ್ನು ವಿರೋಧಿಸಿ ಮತ್ತು ಬ್ರಿಟಿಷರನ್ನು ತಮ್ಮ ಪ್ರಾಂತ್ಯದಿಂದ ಹೊರಗೋಡಿಸಲು ಸಂಬಲಪುರ ಪ್ರದೇಶದ ವೀರ ಸುರೇಂದ್ರ ಸಾಯಿ ಹೋರಾಡಿದರು. ಖಾರಿಯರ್ ಎಸ್ಟೇಟ್ ಜನರು ಸುರೇಂದ್ರ ಸಾಯಿ ಅವರನ್ನು ಬೆಂಬಲಿಸುತ್ತಿದ್ದರು. ಸುರೇಂದ್ರ ಸಾಯಿ ಅವರನ್ನು ಬೆಂಬಲಿಸದಂತೆ ಬ್ರಿಟಿಷರು ಅವರಿಗೆ ಮುನ್ನೆಚ್ಚರಿಕೆ ನೀಡಿದ್ದರು. ಇದಾಗ್ಯೂ ಬ್ರಿಟಿಷರ ನೀತಿಗಳನ್ನು ಖರಿಯರ್ ಪ್ರದೇಶದ ಜನರು ವಿರೋಧಿಸುತ್ತಿದ್ದರು. 1930ರ ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಖರಿಯರ್ ಪ್ರದೇಶದ ಜನರು ಸಭೆ ನಡೆಸಿ ತೆರಿಗೆ ಕಟ್ಟುವುದು ಮತ್ತು ತೆರಿಗೆ ವಿಧಿಸುವುದರ ವಿರುದ್ಧ ದಂಗೆ ಏಳಲು ನಿರ್ಣಯವನ್ನು ಅಂಗೀಕರಿಸಿದರು. ಪೊಲೀಸರು ಸಭೆ ನಡೆಯುತ್ತಿದ್ದ ಸಲಿಹಾಗಢದಲ್ಲಿ ಚಳುವಳಿಗಾರರನ್ನು ಸುತ್ತುವರೆದು ಲಾಠಿ ಚಾರ್ಜ್ ಜೊತೆಗೆ ಅಮಾಯಕರ ಮೇಲೆ ಗುಂಡು ಹಾರಿಸಿದರು. ಕೇಜುದಾಸ್, ಬಾಬಾ ರಾಮ್ಲಾಲ್, ದೇವಾಂಗನ್ ಗೌಡರಾಯ್ ಅವರನ್ನು ಬಂಧಿಸಿದರು. ಸಂಘರ್ಷದಲ್ಲಿ ಹಲವರು ಗಾಯಗೊಂಡರು ಮತ್ತು ಕೆಲವರು ಸಾವನ್ನಪ್ಪಿದರು. ಈ ಚಳವಳಿ ಇತಿಹಾಸದ ಪುಟಗಳಲ್ಲಿ ಸಾಲಿಹಾ ಚಳುವಳಿ ಎಂದು ಪ್ರಸಿದ್ಧಿಯಾಗಿದೆ. ಕ್ವಿಟ್ ಇಂಡಿಯಾ ಚಳುವಳಿಯ ಆರಂಭದ ನಂತರ ಗಾಂಧೀಜಿಯನ್ನು ಬಂಧಿಸಿದಾಗ ಅವರ ಬಿಡುಗಡೆಗೆ ಒತ್ತಾಯಿಸಿ ಖಾರಿಯರ್ನಲ್ಲಿ ಹಲವು ಸಭೆಗಳು ನಡೆದವು. ಖಾರಿಯಾರ್ ಪ್ರದೇಶದ ಜನರು ಸ್ವಾತಂತ್ರ್ಯಕ್ಕಾಗಿ ದನಿ ಎತ್ತಿದ ಅನೇಕ ಸಮೂಹಗಳಲ್ಲಿ ಒಂದಾಗಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲಗೊಂಡಿದೆ. ಕರಾವಳಿಯ ಹಲವು ಕಡೆಗಳಲ್ಲಿ ಹಾಗೂ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ. ಕಾರವಾರ, ಬಸಗೋಡು, ಅಂಕೋಲಾದಲ್ಲಿ 4, ಸಿದ್ದಾಪುರ, ರಾಯಲ್ಪಾಡು, ಬರಗೂರು 3, ಗೋಕರ್ಣ, ಕುಮಟಾ, ಧಾರವಾಡದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರ ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಆರೋಗ್ಯ ವಲಯ ಪರಿವರ್ತಿಸುವ ನೀತಿ ರೂಪಿಸಲು ನಿರ್ಧಾರ, ವೈದ್ಯಕೀಯ ಕ್ಷೇತ್ರದಲ್ಲಿ ಸ್ವಾವಲಂಬನೆಗೆ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ. ಶಾಸಕರು, ಸಂಸದರ ಅಹವಾಲು ಆಲಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕ್ಷೇತ್ರಗಳ ಅಭಿವೃದ್ಧಿ, ಅನುದಾನ ಹಂಚಿಕೆ ಕುರಿತು ಚರ್ಚೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ 643 BS6 ಬಸ್ಗಳ ಖರೀದಿ. ಸಾರಿಗೆ ನಿಗಮಗಳ ಖಾಸಗೀಕರಣ ಇಲ್ಲ, ಸಚಿವ ಬಿ. ಶ್ರೀರಾಮುಲು. ಮತ್ತು ಮೈಸೂರು ದಸರಾಗೆ ಭರದ ಸಿದ್ಧತೆ. ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆ, ಅಶ್ವರೋಹಿ ಪಡೆಗೆ ಕುಶಾಲತೋಪಿನ ತಾಲೀಮು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.